ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಸಂಪುಟ ಸಭೆಯಲ್ಲಿ ತೀರ್ಮಾನ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಮೇಲುಗೈ. ರಾಮನಗರ ಜಿಲ್ಲೆಗೆ ಹೊಸ ಹೆಸರು ಘೋಷಣೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣಕ್ಕೆ ನಿರ್ಧಾರ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ. ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಾಯದ ಮೇರೆ ಮರುನಾಮಕರಣ. ಆದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೇಂದ್ರ ಕಚೇರಿ ರಾಮನಗರದಲ್ಲೇ ಇರುತ್ತೆ. ಸಂಪುಟ ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಈ ಒಂದು ವಿಚಾರ ಯಾವಾಗಲೆಲ್ಲ ಮುನ್ನೆಲೆಗೆ ಬಂತೋ ಆಗಲೆಲ್ಲ ಇದೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೂದಲಿಸಿದ್ರು. 2007ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಮನಗರ ಜಿಲ್ಲೆ ಇದೇ ವಿಚಾರವಾಗಿ ಸುದ್ದಿ ಆಗಿತ್ತು. ಬೆಂಗಳೂರು ಗ್ರಾಮಾಂತರವನ್ನು ವಿಭಜಿಸಿ ರಾಮನಗರ ಜಿಲ್ಲೆ ಸೃಷ್ಟಿಸಲಾಗಿತ್ತು. ಮೊದಲ ಬಾರಿಗೆ ಸಿಎಂ ಸ್ಥಾನದಿಂದ ಇಳಿಯುವ 2 ತಿಂಗಳು ಮೊದಲು ರಾಮನಗರ ಜಿಲ್ಲೆ ರಚನೆಯಾಗಿತ್ತು. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ರಾಮನಗರ ಜಿಲ್ಲೆಗೆ ಹೊಸ ಹೆಸರು ಘೋಷಣೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣಕ್ಕೆ ನಿರ್ಧಾರ. ಸಿಎಂ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆ ಇವತ್ತೇ ನಡೆದಿರುವಂತಹದ್ದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯದ ಮೇರೆ ಮರುನಾಮಕರಣ. ಬಹಳಷ್ಟು ಓಡಾಟ ಇತ್ತು ಡಿಕೆ ಶಿವಕುಮಾರ್ ಅವರದ್ದು ಈ ಒಂದು ವಿಚಾರದಲ್ಲಿ. ತನ್ನ 100ರಷ್ಟು ಪಾತ್ರ ವಹಿಸಬೇಕು ಅಂಥೇಳಿ ಬಹಿರಂಗ ರಾಜಕೀಯ ಭಾಷಣದಲ್ಲೆಲ್ಲ ಹೇಳಿಕೊಂಡಿದ್ರು. ಆದರೆ ಅದನ್ನು ಇವತ್ತು ಸಾಧಿಸಿ ತೋರಿಸಿದ್ರು. ಇನ್ನು ಕುಮಾರಸ್ವಾಮಿಯು ಕೂಡ ರಾಮನಗರವನ್ನು ಇಂಚಿಂಚಾಗಿ ತಿನ್ನೋದಕ್ಕೆ ಸಹೋದರರಿಬ್ಬರು ಹೊಂಚು ಹಾಕಿ ಕಾಯ್ತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ, ಅದು ಆಗೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಹೇಳಿದರು ಈ ಹಿಂದೆ. ಆದರೆ ಇವತ್ತು ಆ ವಿಚಾರದಲ್ಲಿ ಡಿಕೆ ಮೇಲುಗೈ ಸಾಧಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರವನ್ನು ವಿಭಜಿಸಿ ರಾಮನಗರ ಜಿಲ್ಲೆ ಸೃಷ್ಟಿಸಲಾಗಿತ್ತು. ಮೊದಲ ಬಾರಿಗೆ ಸಿಎಂ ಸ್ಥಾನದಿಂದ ಇಳಿಯುವ 2 ತಿಂಗಳು ಮೊದಲು ರಾಮನಗರ ಜಿಲ್ಲೆ ರಚನೆಯಾಗಿತ್ತು. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.